ಪ್ರೈಸ್ ದಿ ಲಾರ್ಡ್. ಬೇಗನೆ ಬರುವಂತ ಯೇಸು ಕ್ರಿಸ್ತುವಿನ ನಾಮದಲ್ಲಿ ಎಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು. ಟ್ರೂ ವಿಷನ್ ಚಾನೆಲ್ ನಡೆಸುವಂತ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನ ಸ್ವಾಗತ ಮಾಡಿಕೊಳ್ಳುತ್ತೇನೆ. ಮತ್ತೊಂದು ವಿಡಿಯೋ ಆಗಿ ನಿಮ್ಮ ಮಧ್ಯದಲ್ಲಿ ಬರುವಂತೆ ದೇವರು ಸಹಾಯ ಮಾಡಿರುವುದಕ್ಕಾಗಿ ದೇವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನಾವು ಬಹಳ ಸಿಸ್ಟಮ್ಯಾಟಿಕ್ ಆಗಿ ದೇವರ ಪರಿಶುದ್ಧಾತ್ಮನ ವಿಷಯವನ್ನು ಕುರಿತಾಗಿ ನಾವು ಕಲಿತಾ ಇದೆ. ಒಂದು 4-5 ಕ್ಲಾಸ್ಗಳನ್ನ ನಮಗೆ ಕಲಿಯುವಂತೆ ದೇವರು ನಮಗೆ ಸಹಾಯ ಮಾಡಿರುವುದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ. ಲಾಸ್ಟ್ ವಿಡಿಯೋದಲ್ಲಿ ನಾವು ಹೇಳಿದ್ದೇವೆ, ಇನ್ನು ನಾವು ಕಲಿಯುವುದಕ್ಕಾಗಿರುವಂತ ವಿಷಯ ಗಿಫ್ಟ್ ಆಫ್ ದಿ ಹೋಲಿ ಸ್ಪಿರಿಟ್ ಎಂಬುದಾಗಿ, ಪರಿಶುದ್ಧಾತ್ಮನಿಂದ ಬರುವಂತ ದಾನಗಳು. ಕಳೆದ ವಿಡಿಯೋಗಳೆಲ್ಲ ಪರಿಶುದ್ಧಾತ್ಮನ ಫಲಗಳನ್ನು ಕುರಿತಾಗಿ ನಾವು ಕಲಿತಿದೆ. ಇವತ್ತು ನಾವು ಪರಿಶುದ್ಧಾತ್ಮನಿಂದ ಬರುವ ದಾನಗಳನ್ನ ಕುರಿತಾಗಿ ಅದರ ಪೀಠಿಕೆಯ ಭಾಗವನ್ನ ಚಿಂತಿಸುವುದಕ್ಕೆ ಕರ್ತನಲ್ಲಿ ಬಯಸುತ್ತೇನೆ. ಪರಿಶುದ್ಧಾತ್ಮ ದಾನವು ದೇವರ ವಚನದಲ್ಲಿ ಪ್ರತ್ಯೇಕವಾಗಿ ಹೊಸ ಒಡಂಬಡಿಕೆಯಲ್ಲಿ ನಮಗೆ ನೋಡಿಕೊಳ್ಳುವುದಕ್ಕೆ ಸಾಧ್ಯ. ದ ನ್ಯೂ ಟೆಸ್ಟಿಮೆಂಟ್ ಯೂಸ್ ದ ವರ್ಡ್ ಗಿಫ್ಟ್ ಅಂಡ್ ಗಿಫ್ಟ್ಸ್ ಎಂಬುದಾಗಿ ಹೊಸ ಒಡಂಬಡಿಕೆಯ ಪ್ರಕಾರವಾಗಿ ಉಪಯೋಗಿಸುವಂತ ಒಂದು ಪದವಾಗಿದೆ ದಾನವು, ಇಲ್ಲ ದಾನಗಳು ಎಂಬುದಾಗಿ. ಅದು ಹೊಸ ಒಡಂಬಡಿಕೆಯ ಒಂದು ಮಾತಾಗಿದೆ. ಈ ದಾನಗಳು ಎಂದು ನಾವು ಕಾಣುವಾಗ ಅದು ಪರಿಶುದ್ಧಾತ್ಮನಿಂದ ಬರುವಂಥದ್ದು ಎಂಬುದಾಗಿ ತಿಳಿದುಕೊಳ್ಳುವುದರಲ್ಲಿ ತಪ್ಪಿಲ್ಲ. ಅದರಿಂದ ಹೊಸ ಒಡಂಬಡಿಕೆಯಲ್ಲಿ ಪರಿಶುದ್ಧಾತ್ಮನ ದಾನಗಳು ಎಂಬುದಾಗಿ, ದಾನಗಳು ಎಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. ಇನ್ ದ ರಿಲೇಷನ್ ಟು ದಿ ಹೋಲಿ ಸ್ಪಿರಿಟ್, ಅದು ನಮಗೆ ತೋರಿಸುವುದು ಪರಿಶುದ್ಧಾತ್ಮನನ್ನ ಕುರಿತಾಗಿದೆ. ದಾನಗಳು ಎಂದು ದಾನವೆಂಬುದಾಗಿ ನಾವು ನೋಡುವಾಗ ಅದು ಪರಿಶುದ್ಧಾತ್ಮನನ್ನ ಹೇಳುವುದಾಗಿ ನಮಗೆ ಗೊತ್ತಾಗುತ್ತದೆ. ದಾನಗಳು ಯಾವಾಗಲೂ ಪರಿಶುದ್ಧಾತ್ಮನಿಗೆ ಬಂಧಿಸಲ್ಪಟ್ಟಿರುವುದಾಗಿದೆ, ಇಜ್ಜೋಡಿಸಿರುವುದಾಗಿದೆ ಎಂಬುದಾಗಿ ನಮಗೆ ನೋಡುವುದಕ್ಕೆ ಸಾಧ್ಯ. ದ ಗಿಫ್ಟ್ ಆಫ್ ದಿ ಸ್ಪಿರಿಟ್ refers to the special experience in the Holy Spirit. ಹಾಗಾದರೆ ಪರಿಶುದ್ಧಾತ್ಮನ ದಾನವು ಅದು ಏನಕ್ಕೆಂದರೆ ಪರಿಶುದ್ಧಾತ್ಮವಾಗಿ ಒಂದು ಪ್ರತ್ಯೇಕವಾದ ಬಂಧವು ಸ್ಥಾಪಿಸುವುದಕ್ಕೆ, ಅನುಭವಿಸುವುದಕ್ಕೆ ಕೊಡುವಂತ ಒಂದು ಮೂಲ್ಯವಾಗಿದೆ ಪವಿತ್ರಾತ್ಮನ ದಾನವು. ಅದು ಬರುವಂತ ವ್ಯಕ್ತಿಗೆ ಪವಿತ್ರಾತ್ಮನ ಬಂಧದಲ್ಲಿ ನಿಲ್ಲುವುದಕ್ಕೆ ಸಾಧ್ಯ. ಇನ್ನೊಂದು ಭಾಗ ನಾವು ಓದಿದರೆ, ಇನ್ ದ ಹೋಲಿ ಸ್ಪಿರಿಟ್ ವೇರ್ ವಾಸ್ ದಿ ಗಿಫ್ಟ್ refers to the divine ability given by the spirit of the God. ಹಾಗಾದರೆ ಸರ್ವಶಕ್ತನಾದ ದೇವರು ಪರಿಶುದ್ಧಾತ್ಮನ ಮೂಲಕವಾಗಿ ಆ ವರವನ್ನು ಹೊಂದಿಕೊಳ್ಳುವುದಕ್ಕೆ ಯೋಗ್ಯತೆ ಉಳ್ಳವನಿಗೆ ಕೊಡುವಂತದಾಗಿದೆ ಎಂಬುದಾಗಿ. ಈ ಪರಿಶುದ್ಧಾತ್ಮನ ವರ ಹೊಂದಿಕೊಳ್ಳುವುದಕ್ಕೆ, ಅದಕ್ಕೆ ಗಿಫ್ಟ್ ಎಂಬುದಾಗಿ ನಾವು ಹೇಳುತ್ತೇವೆ, ದಾನ ಎಂಬುದಾಗಿ ಹೇಳುತ್ತೇವೆ, ವರ ಎಂಬುದಾಗಿ ಹೇಳುತ್ತೇವೆ. ಇದೆಲ್ಲವೂ ಪರಿಶುದ್ಧಾತ್ಮನಿಂದ ಬರುವಂತದಾಗಿದೆ. ಅದನ್ನು ಹೊಂದಿಕೊಳ್ಳುವುದಕ್ಕೆ ಯೋಗ್ಯತೆ ಉಳ್ಳವನಿಗೆ ಮಾತ್ರವೇ ಅದು ಹೊಂದುವುದಕ್ಕೆ ಸಾಧ್ಯ. ಪರಿಶುದ್ಧಾತ್ಮನ ಫಲಗಳು ಹಂಗೆ, ಪರಿಶುದ್ಧಾತ್ಮನ ವರಗಳು ಹಾಗೆ. ಪರಿಶುದ್ಧಾತ್ಮ ಸ್ನಾನ ಹೊಂದಿಕೊಳ್ಳುವಂತ ಒಬ್ಬ ವ್ಯಕ್ತಿಯಲ್ಲಿ ಪರಿಶುದ್ಧಾತ್ಮನ ಫಲ ಉಂಟಾಗಬೇಕು, ಪರಿಶುದ್ಧಾತ್ಮನ ವರ ಉಂಟಾಗಬೇಕು. ಇದು ಎರಡು ಆ ವ್ಯಕ್ತಿಯಲ್ಲಿ ಕಂಡು ಬರುವುದಕ್ಕೆ ಸಾಧ್ಯ.
ಉದಾಹರಣೆ, ಅಪೊಸ್ತಲನಾದಂತ ಪೌಲನು, ಯೇಸುವಿನ ಶಿಷ್ಯರು, ಅಪೊಸ್ತಲಗಳು ಆದಂತವರಲ್ಲಿ ಈ ಫಲಗಳು, ಈ ವರಗಳು ನಮಗೆ ನೋಡುವುದಕ್ಕೆ ಸಾಧ್ಯ, ಈ ದಾನಗಳು ನೋಡುವುದಕ್ಕೆ ಸಾಧ್ಯ. ಇದರದಲ್ಲಿ ಒಂದು ಎಕ್ಸಾಂಪಲ್ ಹೇಳುವುದಕ್ಕೆ, ಒಂದು ಉದಾಹರಣೆ ಹೇಳುವುದಕ್ಕೆ ಇಷ್ಟಪಡುತ್ತೇನೆ. ಒಮ್ಮೆ ಪೌಲನ ಹತ್ತಿರಕ್ಕೆ ಒಬ್ಬ ದೇಶಾಧಿಪತಿ ಬಂದ್ಬಿಟ್ಟು ಸ್ವಲ್ಪ ಹಣವನ್ನ ತಂದು ಪೌಲನ ಕಾಲಕ್ಕೆ ಕೆಳಗೆ ಇಟ್ಟು ಪೌಲನಿಗೆ ಹೇಳುತ್ತಾ ಇದೆ, ಈ ಹಣವನ್ನ ನೀನು ಸ್ವೀಕರಿಸಿ ಆ ಪರಿಶುದ್ಧಾತ್ಮನ ದಾನವನ್ನು ನನಗೆ ಕೊಡು ಎಂಬುದಾಗಿ ಆ ವ್ಯಕ್ತಿ ಪೌಲನಿಗೆ ಕೇಳುವಾಗ ಪೌಲನ್ ಹೇಳುತ್ತಾ ಇದೆ, ದೇವರು ಉಚಿತಾರ್ಥವಾಗಿ ಕೊಡುವ ಪರಿಶುದ್ಧಾತ್ಮ ದಾನವನ್ನು ನೀನು ಹಣ ಕೊಟ್ಟು ತಗೊಳ್ಳುವುದಕ್ಕೆ ನೋಡಿರುವುದರಿಂದ ನಿನ್ನ ಹಣವು ನೀನು ನಾಶವಾಗಲಿ ಅಂತೆ. ಹಾಗಾದ್ರೆ ಇದು ಉಚಿತಾರ್ಥ ವರವಾಗಿದೆ, ದೇವರು ದಾನವಾಗಿ ಕೊಡುವುದಾಗಿದೆ. ಅದು ಎಲ್ಲರಿಗೂ ಸಿಕ್ಕುತ್ತದೆ ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯವಿಲ್ಲ. ಎಬಿಲಿಟಿ ಯಾರಿಗೆ ಅದಕ್ಕೆ ಯೋಗ್ಯತೆ ಇದೆಯಾ ಅವರಿಗೆ ಅದನ್ನ ಸಿಕ್ಕುವುದು. ಸೊ ಆ ಯೋಗ್ಯತೆ ಪರಿಶುದ್ಧಾತ್ಮ ಸ್ನಾನ ಹೊಂದಿಕೊಳ್ಳುವವರಿಗೆ ಅದಕ್ಕೆ ಎಬಿಲಿಟಿ ಉಂಟು, ಆ ಯೋಗ್ಯತೆ ಪ್ರಾಪ್ತವಾಗುತ್ತದೆ. ಆ ಸ್ನಾನ ಹೊಂದಿದವನಿಗೆ ಖಂಡಿತ ಪರಿಶುದ್ಧಾತ್ಮನ ವರಗಳು ಅದು ನಮಗೆ ಸಿಕ್ಕುತ್ತದೆ. ಎಲ್ಲಾ ವರಗಳು ಸಿಗ್ತದೆ ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯವಿಲ್ಲ. ಆದರೆ ನಮಗೆ ಅವಶ್ಯಕತೆಯಾದಂತ ಉಪಯೋಗಿಸುವುದಕ್ಕಾಗುವಂತ ವರವನ್ನ ದೇವರು ನಮಗೆ ದಯಪಾಲಿಸುತ್ತಾನೆ. ಆದರೆ ದೇವರು ಎಲ್ಲಾ ವರಗಳು ಕೊಡುವುದಕ್ಕೆ ಮನಸ್ಸುಳ್ಳವನಾಗಿದ್ದಾನೆ. ಅವನ ಎಲ್ಲಾ ವರವು ತನ್ನ ಜನರಿಗೆ ಕೊಡುವುದಕ್ಕೆ ಇಷ್ಟವುಳ್ಳವನಾಗಿದ್ದಾನೆ. ಸೊ ನಾವು ವರವನ್ನ ಸ್ವೀಕರಿಸಿಕೊಳ್ಳುವುದಕ್ಕೂ ವರವನ್ನ ಹೊಂದಿಕೊಳ್ಳುವುದಕ್ಕೂ ಯೋಗ್ಯರಾಗಬೇಕು ಎಂಬುದಾಗಿ ದೇವರ ವಚನವನ್ನ ನಮಗೆ ತಿಳಿಸುತ್ತಾ ಇದೆ. ದೇವರ ವಚನದಲ್ಲಿ ಅದನ್ನ ಯೋಗ್ಯತೆಗೆ ಆ ವರಗಳನ್ನ ಹೊಂದಿಕೊಳ್ಳುವುದಕ್ಕೆ ನಮಗೆ ಯೋಗ್ಯತೆ ಇರಬೇಕು ಎಂಬುದಾಗಿ. ಹಾಗಾದ್ರೆ ಬೇಗನೆ ನಮಗೆ ದೇವರ ವರ ಹೊಂದಿಕೊಳ್ಳುವುದು ಹೇಗೆ, ಅದರ ನಿಜ ಸ್ಥಿತಿಗಳು ಏನು ಎಂಬುದಾಗಿ ಸ್ವಲ್ಪ ಹೊತ್ತು ಡಿಸ್ಕಸ್ ಮಾಡುವುದಕ್ಕೆ, ಚಿಂತಿಸುವುದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಗಿಫ್ಟ್ ಆಫ್ ದಿ ಹೋಲಿ ಸ್ಪಿರಿಟ್ ಎಂಬುದಾಗಿರುವ ವಿಷಯದಲ್ಲಿ ಒಂದನೆಯ ಭಾಗವು ಫ್ಯಾಕ್ಟ್ಸ್ ಅಬೌಟ್ ದಿ ಗಿಫ್ಟ್ ಆಫ್ ದಿ ಹೋಲಿ ಸ್ಪಿರಿಟ್, ಪರಿಶುದ್ಧಾತ್ಮನ ಬಗ್ಗೆ ಆಧಾರವು ಪವಿತ್ರಾತ್ಮನ ವರಗಳನ್ನ ಕುರಿತಾಗಿರುವ, ಪವಿತ್ರಾತ್ಮನ ದಾನಗಳನ್ನ ಕುರಿತಾಗಿರುವ ಆಧಾರಗಳು ಎಂಬುದಾಗಿರುವ ಭಾಗವನ್ನ ನಮಗೆ ಇವತ್ತು ಚಿಂತಿಸೋಣ. ಏನಾಗಿದೆ ಅದರ ಆಧಾರವು? ಗಿಫ್ಟ್ ಹೊಂದಿಕೊಳ್ಳುವುದಕ್ಕಿಂತ ಮುಂಚೆ ಆ ಗಿಫ್ಟ್ ನಮಗೆ ಕೊಡುವುದಕ್ಕಿರುವ ಆಧಾರಗಳೇನು, ಅದು ಹೇಗೆ ನಮಗೆ ಪರಿಶುದ್ಧಾತ್ಮನ ವರ ಹೊಂದಿಕೊಳ್ಳುವುದಕ್ಕೆ ಸಾಧ್ಯ ಎಂಬುದಾಗಿರುವ ಕೆಲವೊಂದು ವಿಷಯಗಳನ್ನ ಇವತ್ತಿನ ಕ್ಲಾಸಿನಲ್ಲಿ ಚಿಂತಿಸುವುದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಒಂದನೆಯ ವಿಷಯ, ಇಟ್ ಈಸ್ ಫಾರ್ ದೋಸ್ ಹೂ ಹ್ಯಾವ್ ರಿಪೆಂಟ್. ಅಪೊಸ್ತಲ ಕೃತ್ಯಗಳು, ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 2 ವರ್ಸ್ 38. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 32ನೇ ವಾಕ್ಯವನ್ನ ಓದುವಾಗ, ದೇವರ ವಚನವನ್ನ ನಾನು ಎತ್ತಿ ಅದನ್ನು ಓದುವುದಕ್ಕೆ ಸಮಯವನ್ನು ತಗೊಳ್ಳುತ್ತಾ ಇಲ್ಲ, ವಾಕ್ಯ ಹಂಗೆ ಹೇಳುತ್ತೇವೆ. ಜಸ್ಟ್ ನೀವು ಅದನ್ನ ರೆಫರ್ ಮಾಡಿದರೆ ಚೆನ್ನಾಗಿರುತ್ತದೆ, ನಿಮಗೆ ಇನ್ನೂ ಕೃತ್ಯವಾಗಿ ಅದನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಹಾಗಾದರೆ ವಚನ ಹೇಳುತ್ತಾ ಇದೆ, ಇಟ್ ಈಸ್ ಫಾರ್ ದೋಸ್ ಹೂ ಹ್ಯಾವ್ ರಿಪೆಂಟ್. ಮನಸ್ಸಾಂತರ ಹೊಂದಿದವನಿಗೆ ಈ ವರವು ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಆದರೆ ಮಾನಸಾಂತರ ಪಟ್ಟವನಿಗೆ ವರ ಕೊಡುವುದಕ್ಕೆ ದೇವರು ಶಕ್ತನಾಗಿದ್ದಾನೆ. ಪರಿಶುದ್ಧಾತ್ಮನ ವರ ಹೊಂದಿಕೊಳ್ಳುವುದಕ್ಕೆ ನಮ್ಮಲ್ಲಿ ಬೇಕಾದಂತ ಎಬಿಲಿಟಿ ಏನಂದರೆ, ಯೋಗ್ಯತೆ ಏನಂದರೆ, ಅವನು ಮಾನಸಾಂತರ ಹೊಂದಿದವನಾಗಬೇಕು. ಬೈಬಲ್ ವಚನ ಪ್ರಕಾರ ಇರುವಂತ ಮಾನಸಾಂತರ ಹೊಂದಿದವನಿಗೆ
ಪರಿಶುದ್ಧಾತ್ಮ ವರ ಹೊಂದಿಕೊಳ್ಳುವುದಕ್ಕೆ ಯೋಗ್ಯತೆಯುಂಟು. ವಾಕ್ಯ ವಿತರವಾಗಿ ಹೇಳುತ್ತಾ ಇದೆ, ರಿಪೆಂಟ್ and you will be receive the gift of the Holy Spirit. ಮನಸ್ಸಾಂತರ ಹೊಂದಿರಿ, ಹಾಗಾದರೆ ದೇವರ ದಾನಗಳನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ. ಪೇತ್ರನ ಪ್ರಸಂಗದ ವಿಷಯವಾಗಿದೆ. ಆ ವಿಷಯಗಳನ್ನ, ಆ ಸಂದರ್ಭಗಳನ್ನ ಹೇಳುವುದಕ್ಕೆ ನಾನು ಇಷ್ಟಪಡ್ತಾ ಇಲ್ಲ. ಸೊ ನಮಗೆ ಪರಿಶುದ್ಧಾತ್ಮನ ವರ ಹೊಂದಬೇಕಂದರೆ ಮಾನಸಾಂತರ ಇಂಪಾರ್ಟೆಂಟ್ ಆಗಿದೆ. Repent is very important to receive the power or gift of the Holy Spirit. ಪರಿಶುದ್ಧಾತ್ಮ ಸ್ನಾನ ಹೊಂದಿದವನು, ಪರಿಶುದ್ಧಾತ್ಮ ಸ್ನಾನ ಹೊಂದಿದವನಿಗೆ ಇದು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ. ಹಾಗಾದರೆ ವಚನ ನಮಗೆ ಹೇಳುತ್ತಾ ಇದೆ, ಮಾನಸಾಂತರ ಹೊಂದಿದರೆ ಇದು ನಮಗೆ ಸಾಯತ್ತವ ಮಾಡುವುದಕ್ಕೆ ಸಾಧ್ಯವಾಗುತ್ತದೆ. ಎರಡನೇದಾಗಿ ನಾವು ನೋಡಿಕೊಳ್ಳುವಾಗ, ಇಟ್ ಈಸ್ ಫಾಲೋಡ್ ಬೈ ವಾಟರ್ ಬ್ಯಾಪ್ಟಿಸಮ್. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 32ನೇ ವಾಕ್ಯ. ನೀರಿನಲ್ಲಿ ಮುಳುಗಿ ನಂಬಿಕೆಯ ದೀಕ್ಷಾಸ್ನಾನವನ್ನು ಹೊಂದಿರುವಂತ ವ್ಯಕ್ತಿಗೂ ಈ ಪರಿಶುದ್ಧಾತ್ಮನ ವರ ಹೊಂದಿಕೊಳ್ಳುವುದಕ್ಕೆ ಯೋಗ್ಯನಾಗಿದ್ದಾನೆ. Be baptized and you will be receive the Holy Spirit. ದೀಕ್ಷಾಸ್ನಾನ ಹೊಂದಿರಿ, ಪರಿಶುದ್ಧಾತ್ಮನನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ. ಪರಿಶುದ್ಧಾತ್ಮ ಸ್ನಾನ ಹೊಂದುವುದಕ್ಕೆ ಪ್ರಾರಂಭದ ಸ್ಟೆಪ್ ಆಗಿದೆ ವಿಶ್ವಾಸ ಸ್ನಾನ. ವಿಶ್ವಾಸ ಸ್ನಾನ ಹೊಂದಿದ ನಂತರ ಪರಿಶುದ್ಧಾತ್ಮ ಸ್ನಾನ ಉಂಟಾಯಿತು ಎಂದೇ ನಂಬಿದರೆ ಆ ನಂಬಿಕೆ ವಚನ ಪ್ರಕಾರ ಸರಿಯಾಗುವುದಲ್ಲ. ಆದರೆ ವಿಶ್ವಾಸ ಸ್ನಾನವನ್ನು ಹೊಂದಿದವನು ಪರಿಶುದ್ಧಾತ್ಮ ಸ್ನಾನಕ್ಕಾಗಿ ಪ್ರಾರ್ಥಿಸಬೇಕು. ಪರಿಶುದ್ಧಾತ್ಮ ಸ್ನಾನವನ್ನು ಹೊಂದಿಕೊಳ್ಳುವುದಕ್ಕೆ ಅದಕ್ಕೆ ಪ್ರಾರ್ಥನೆ ಮಾಡಬೇಕು. ಆ ಪ್ರಾರ್ಥನೆಯಲ್ಲಿ ಆತ್ಮ ಸ್ನಾನ ಉಂಟಾಗುತ್ತದೆ. ದೀಕ್ಷಾಸ್ನಾನ ಹೊಂದಿದ ಕೂಡಲೇ ಆತ್ಮ ಸ್ನಾನ ಬರಬೇಕು ಎಂಬುದಾಗಿಲ್ಲ. ಆತ್ಮ ಸ್ನಾನಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ಪರಿಶುದ್ಧಾತ್ಮ ಸ್ನಾನ ಹೊಂದುವುದಕ್ಕಾಗಿ 120 ಮಂದಿ ಜನರು ಒಟ್ಟಿಗೆ ಪ್ರಾರ್ಥಿಸಿರುವಂತ ಒಂದು ಪ್ರಾರ್ಥನೆಯ ಸಂದರ್ಭವನ್ನು 2ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಹಾಗಾದರೆ ನಾವು ಪರಿಶುದ್ಧಾತ್ಮನ ವರ ಹೊಂದಬೇಕೆಂದರೆ ಪ್ರಾರ್ಥನೆ ಮಾಡಬೇಕು, ದೀಕ್ಷಾಸ್ನಾನ ಹೊಂದಬೇಕು ಎಂಬುದಾಗಿ. ಮೂರನೇ ವಿಷಯ, ಇಟ್ ಈಸ್ ಫಾರ್ ದೋಸ್ ಹೂ ಆಸ್ಕ್. ಬುಕ್ ಆಫ್ ಲೂಕ್ ಚಾಪ್ಟರ್ 11 ವರ್ಸ್ 13. ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ, ಬೇಡಿಕೊಳ್ಳುವವನಿಗೆ ಪರಿಶುದ್ಧಾತ್ಮ ದಾನ ಹೊಂದಿಕೊಳ್ಳುವುದಕ್ಕೆ ಸಾಧ್ಯ. ಹೋಲಿ ಸ್ಪಿರಿಟ್ ಟು ದೋಸ್ ಹೂ ಆಸ್ಕ್ ಹಿಮ್. ತಂದೆಯಾದ ದೇವರೊಟ್ಟಿಗೆ ಕೇಳಿಕೊಳ್ಳಿರಿ, ಪರಿಶುದ್ಧಾತ್ಮನು ನಿನಗೆ ಉಂಟಾಗುತ್ತದೆ. ಹಾಗಾದರೆ ಪರಿಶುದ್ಧಾತ್ಮನ ವರಕ್ಕಾಗಿ ದೇವರ ಹತ್ತಿರ ಕೇಳಿಕೊಳ್ಳಿರಿ. ಯೇಸು ಒಂದು ಸಾಮ್ಯ ವಿತರವಾಗಿ ಹೇಳುತ್ತಾ ಇದೆ, ನನ್ನೊಟ್ಟಿಗೆ ಕೇಳಿಕೊಳ್ಳುವವನಿಗೆ ಎಷ್ಟು ಹೆಚ್ಚಾಗಿ ಪರಿಶುದ್ಧಾತ್ಮನನ್ನು ಕೊಡುವುದಕ್ಕೆ ದೇವರು ಸನ್ನದ್ಧನಾಗಿದ್ದಾನೆ. ಹಾಗಾದರೆ ಕೇಳುವವನಿಗೆ ಕೊಡುವಂತದಾಗಿದೆ ಪರಿಶುದ್ಧಾತ್ಮನ ವರವು. ಕೇಳಬೇಕು, ಅದಕ್ಕೆ ಸಮಯ ತಗೊಂಡು ಕೇಳಿದರೆ ಪರಿಶುದ್ಧಾತ್ಮ ವರ ಹೊಂದುವುದಕ್ಕೆ ಸಾಧ್ಯ. ಪಾಸ್ಟರ್ ವಿಶ್ವಾಸಿಗಳು ಎಂಬುದಾಗಿರುವ ವ್ಯತ್ಯಾಸವಿಲ್ಲದಂತೆ ತಂದೆಯಾದ ದೇವರು ಯಾರೆಲ್ಲ ಕೇಳುತ್ತಾನೋ ಕೇಳುವವನಿಗೆ ಕೊಡುವವನಾಗಿದ್ದಾನೆ ಪರಿಶುದ್ಧಾತ್ಮನ ವರವು, ಇಲ್ಲ ಪರಿಶುದ್ಧಾತ್ಮನ ದಾನವು. ಹಾಗಾದರೆ ಮೂರನೇದು, ವಿ ಶುಡ್ ಆಸ್ಕ್. ನಾವು ದೇವರ ಹತ್ರ ಕೇಳಬೇಕು, ನನಗೆ ಆತ್ಮ ವರವನ್ನು ಕೊಡು, ಪರಿಶುದ್ಧಾತ್ಮ ವರವನ್ನು ನನಗೆ ಕೊಡು ಎಂದೇ ಕೇಳಿದರೆ ಅವನಿಗೆ ಸಿಕ್ಕುವುದು.
ನಾಲ್ಕನೇದಾಗಿ, ಇಟ್ ಈಸ್ ದಿ ಪ್ರಾಮಿಸ್ ಆಫ್ ದಿ ಫಾದರ್. ತಂದೆಯಾದ ದೇವರ ವಾಗ್ದಾನವಾಗಿದೆ ಪರಿಶುದ್ಧಾತ್ಮ. ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 49ನೇ ವಾಕ್ಯ. ದೇವರ ಪ್ರಾಮಿಸ್ ಆಗಿದೆ, ದೇವರು ನಮಗೆ ವಾಗ್ದಾನ ಮಾಡಿದ್ದಾನೆ. ಏನಂದರೆ, ಮೈ ಫಾದರ್ ಹ್ಯಾಸ್ ಪ್ರಾಮಿಸೆಡ್, ವೇಟ್. ನನ್ನ ತಂದೆ ನನಗೆ ವಾಗ್ದಾನ ಮಾಡಿದೆ, ಪರಿಶುದ್ಧಾತ್ಮನಿಗಾಗಿ ಕಾಯ್ತಾ ಇರ್ರಿ. ಹಾಗಾದರೆ ಪರಿಶುದ್ಧಾತ್ಮ ದಾನವು ಯಾವ ಸಭೆ ಕೊಡುವುದಲ್ಲ, ಯಾವ ಪ್ರವಾದಿಗಳು ಕೊಡಕ್ಕಾಗುವುದಿಲ್ಲ, ಯಾವ ಪಾಸ್ಟರ್ಗಳಿಗೆ ಕೊಡುವುದಕ್ಕಾಗಲ್ಲ. ಅದು ತಂದೆಯಾದ ದೇವರು ಕೊಡುವಂತ ಪ್ರೋಮಿಸ್ ಆಗಿದೆ. ಆ ಪ್ರೋಮಿಸು ದೇವರು ಮಾಡಿದ್ದಾನೆ. ನಾನು ನಿನಗೆ ಪರಿಶುದ್ಧಾತ್ಮನನ್ನು ಕೊಡುತ್ತೇನಂತೆ, ಪರಿಶುದ್ಧಾತ್ಮನನ್ನು ಕೊಡುತ್ತೇನೆಂದು ದೇವರು ಪ್ರೋಮಿಸ್ ಮಾಡಿದರೆ, ಆ ಆತ್ಮವನ್ನ ಹೊಂದುವುದಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು, ಕೇಳಿಕೊಳ್ಳಬೇಕು. ಕೇಳದೆ ಇರುವವನಿಗೆ ಸಿಕ್ಕುವುದಿಲ್ಲ. ಎಷ್ಟು ದೊಡ್ಡ ಪ್ರವಾದಿ ಬಂದು ತಲೆ ಮೇಲೆ ಕೈ ಇಟ್ಟಿದ್ರನು ದೇವರ ಹತ್ರ ಕೇಳದೆ ಇರುವವನಿಗೆ ಪರಿಶುದ್ಧಾತ್ಮ ವರ ಉಂಟಾಗುವುದಿಲ್ಲ, ಪರಿಶುದ್ಧಾತ್ಮ ಸ್ನಾನ ಉಂಟಾಗುವುದಿಲ್ಲ. ಪರಿಶುದ್ಧಾತ್ಮ ಸ್ನಾನ ಉಂಟಾಗುವುದಕ್ಕೆ, ಆ ಸ್ನಾನವನ್ನು ಹೊಂದಿಕೊಳ್ಳುವುದಕ್ಕೆ ನಾವು ದೇವರ ಹತ್ರಕ್ಕೆ ಕೇಳಬೇಕು. ಕೇಳಿದರನೇ ಆ ವರ ನಮಗೆ ಸಿಕ್ಕುವುದು. ಸುಮ್ಮನೆ ದೇವರು ಯಾರಿಗೂ ಪರಿಶುದ್ಧಾತ್ಮ ದಾನವು, ಆ ಕೃಪಾವರವು ಕೊಡುವುದಿಲ್ಲ. ಆಮೇಲೆ ಸ್ತೋತ್ರ. ಸೊ ಮುಂದಿನ ವಿಷಯ, 5ನೇ ವಿಷಯವು ಏನಂತಾರೆ, ಇಟ್ ಈಸ್ ದಿ ಪವರ್ ಫ್ರಮ್ ಮೋಸ್ಟ್ ಹೈ. ಇದು ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 49ನೇ ವಾಕ್ಯದಲ್ಲಿ, ಇದು ಪರಿಶುದ್ಧಾತ್ಮನ ಶಕ್ತಿಯಾಗಿದೆ, ಪರಲೋಕದಿಂದ ಬರುವುದು. ಯು ಹ್ಯಾವ್ ಬೀನ್ ಕ್ಲೋತ್ಡ್ ವಿತ್, ನೀವು ಆ ಶಕ್ತಿಯನ್ನ ಧರಿಸಿಕೊಳ್ಳಿರಿ. ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 49ನೇ ವಾಕ್ಯದಲ್ಲಿ ಆಗಿದೆ. ಅದು ಪರಿಶುದ್ಧಾತ್ಮನ ಪವರ್, ಪರಿಶುದ್ಧಾತ್ಮನ ಶಕ್ತಿ. ಯೇಸು ಕ್ರಿಸ್ತನು ತಾನು ಪುನರುದ್ಧಾರ ಹೊಂದಿ ಸ್ವರ್ಗಕ್ಕೆ ಹೋಗುವುದಕ್ಕಿಂತ ಮುಂಚೆ ಆಮೇಲೆ ಸ್ವತಃ ಶಿಷ್ಯರಿಗೆ ಹೇಳುತ್ತಾ ಇದೆ, ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ, ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಬರುವಾಗ, ಆ ಶಕ್ತಿಯನ್ನು ನೀವು ಹೊಂದುವಾಗ, ಯೆರೂಸಲೇಮಿನಲ್ಲಿಯೂ ಯೆಹೂದದಲ್ಲಿಯೂ ಸಮರದಲ್ಲಿಯೂ ಭೂಮಿಯ ಕಡೆಯವರೆಗೂ ಸಾಕ್ಷಿಗಳಾಗುವಿರಿ. ಹಾಗಾದರೆ ಪರಿಶುದ್ಧಾತ್ಮ ಅದು ಶಕ್ತಿಯಾಗಿದೆ. ಆ ಶಕ್ತಿ ನಮ್ಮ ಮೇಲೆ ಬರುವುದರ ಜೊತೆ ದಾನಗಳು ನಮಗೆ ಉಂಟಾಗುತ್ತೇವೆ. ದಾನಗಳಿಗೋಸ್ಕರವಾಗಿ ಬೇಡಿಕೊಳ್ಳಿರಿ. 6ನೇ ವಿಷಯವು, ಇಟ್ ಈಸ್ ದಿ ಪ್ರಾಮಿಸ್ ಆಫ್ ಅವರ್ ಚಿಲ್ಡ್ರನ್ಸ್. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 39ನೇ ವಾಕ್ಯದಲ್ಲಿ ಕಾಣುತ್ತೇವೆ. ದೇವರ ಮಕ್ಕಳಿಗೆ ದೇವರು ಕೊಡುವಂತ ಪ್ರಾಮಿಸ್, ಅದು ಮಕ್ಕಳಿಗೆ ಸಿಕ್ಕುವಂತದಾಗಿದೆ. ದೇವರ ಪ್ರಿಯ ಮಕ್ಕಳಿಗೆ ಪರಿಶುದ್ಧಾತ್ಮ ಸ್ನಾನ ಹೊಂದುವುದಕ್ಕೆ ಸಾಧ್ಯ. ಸತ್ಯವೇದ ಪುಸ್ತಕದಲ್ಲಿ 2 ಮಕ್ಕಳನ್ನ ಕುರಿತು ನಮಗೆ ನೋಡುವುದಕ್ಕೆ ಸಾಧ್ಯ. ಒಂದು ಮಕ್ಕಳು, ಇನ್ನೊಂದು ಪ್ರಿಯ ಮಕ್ಕಳು ಎಂಬುದಾಗಿ. ಮಕ್ಕಳಿಗೆ ಪರಿಶುದ್ಧಾತ್ಮ ದಾನ ಸಿಕ್ಕಬೇಕೆಂದೇ ಇಲ್ಲ, ಆದರೆ ಪ್ರಿಯ ಮಕ್ಕಳಿಗೆ ಪರಿಶುದ್ಧಾತ್ಮ ದಾನ ಸಿಕ್ಕುವುದಕ್ಕೆ ಸಾಧ್ಯತೆಯುಂಟು. ನೀನು ಪ್ರಿಯ ಮಕ್ಕಳಾಗಿದ್ದರೆ ಪ್ರಾಮಿಸ್ ಹೊಂದಿಕೊಳ್ಳುವುದಕ್ಕೆ ಸಾಧ್ಯ. ಸೊ ಟುಡೇ ವಿ ಮಸ್ಟ್ ಹ್ಯಾವ್ ಆ ಕರ್ತನಾದ ದೇವರಿಗೆ ಪ್ರಿಯರಾಗಬೇಕು. ಪ್ರಾಮಿಸ್ಡ್ ಒನ್, ನಾವು ದೇವರಿಗೆ ಪ್ರಿಯರಾಗಬೇಕು, ಪ್ರಿಯ ಮಕ್ಕಳಾಗಬೇಕು, ಪ್ರಿಯ ಮಕ್ಕಳಾಗಬೇಕು. ಬಿಲೋವಡ್ ಸನ್ಸ್ ಅಂಡ್ ಡಾಕ್ಟರ್ಸ್. ಸೊ ದೇವರಿಗೆ ಪ್ರಿಯರಾದರೆ ಆ ಪ್ರಾಮಿಸ್ ನಮಗೆ ಹೊಂದಿಕೊಳ್ಳುವುದಕ್ಕೆ ಸಾಧ್ಯ. 7ನೇದಾಗಿ ನಾವು ನೋಡಿಕೊಳ್ಳುವಾಗ, ಇಟ್ ಈಸ್ ಫಾರ್ ದೋಸ್ ಹುಮ್ ಗಾಡ್ ಕಾಲ್ಡ್. ಇದು ತಂದೆಯಾದ ದೇವರು ಯಾರಿಗೆ ಕರೆದಿದ್ದೀರೋ
ಅವರಿಗೆ ಸಿಕ್ಕುವಂತದಾಗಿದೆ. ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 2 verse 39, ಅಪೊಸ್ತಲ ಕೃತ್ಯಗಳ 2ನೇ ಅಧ್ಯಾಯ 39ನೇ ವಾಕ್ಯದಲ್ಲಿ ದೇವರು ಕರೆದು ಬೇರ್ಪಡಿಸುವವರಿಗೆ ಸಿಕ್ಕುವಂತದಾಗಿದೆ ಪರಿಶುದ್ಧಾತ್ಮ ವರಗಳು. ಹಾಗಾದರೆ ದೇವರ ಕರೆಯುವಿಕೆ ಹೊಂದಿಕೊಳ್ಳಬೇಕು. God has called and chosen by his people. ದೇವರು ಕರೆದು ಬೇರ್ಪಡಿಸಿದಂತ ವ್ಯಕ್ತಿಗಳಿಗೆ ಪರಿಶುದ್ಧಾತ್ಮ ವರಗಳು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ. ಹಾಗಾದ್ರೆ ನಾವು ಕರೆಯಲ್ಪಟ್ಟವರ ಜೊತೆಗೆ, ಆಯ್ಕೆ ಮಾಡಿಪಟ್ಟವರ ಜೊತೆಗೆ, ಆರಿಸಿ ತೆಗೆದುಕೊಂಡವರ ಜೊತೆಗೆ ನಾವು ಇರಬೇಕು ಎಂಬುದಾಗಿ ಅಂದವರಿಗೆ ಅದು ಸಿಕ್ಕುವುದಕ್ಕೆ ಸಾಧ್ಯ ಆ ಗಿಫ್ಟ್. ಸೊ ಎಲ್ಲರಿಗೂ ಪರಿಶುದ್ಧಾತ್ಮನ ವರ ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ದೇವರು ಕರೆದವರಿಗೆ ಅದು ಸಿಕ್ಕುತ್ತೇವೆ. ಫಾರ್ ಆಲ್ whom God will call, ದೇವರೆಲ್ಲರನ್ನ ಕರೆದಿದೆ ಅವನ ಮಕ್ಕಳಾಗುವುದಕ್ಕೆ. ಆ ಕರೆಯುವಿಕೆಯನ್ನು ಸ್ವೀಕರಿಸಿಕೊಂಡು ಅವನ ಮಕ್ಕಳು, ಪ್ರಿಯ ಮಕ್ಕಳಾಗಿ ಯಾರು ಮಾರ್ಪಡುತ್ತೇವೋ ಅವರಿಗೆ ಈ ದಾನ ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. 8ನೇದಾಗಿ ನಾವು ನೋಡುವಾಗ, ಇಟ್ ಈಸ್ ದಿ ಪ್ರೊಫೆಸಿ ಫಾರ್ ದ ಲಾಸ್ಟ್ ಡೇ. ದ ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 2 verse 70. ಇದು ಪ್ರವಾದಿಗಳು ಹೇಳಿರುವಂತ ಕೊನೆಯ ದಿವಸದ ದೇವರಾತ್ಮನ ಪ್ರಸನ್ನತೆಯಾಗಿದೆ. ಹಾಗಾದರೆ ಕೊನೆಯ ದಿವಸ ಹೋಶೇಯನ ಗ್ರಂಥದಲ್ಲಿ ಹೇಳುತ್ತಾ ಇದೆ, ಅಂತ್ಯ ಕಾಲದಲ್ಲಿ ಸಕಲ ಜನರ ಮೇಲೆ ನನ್ನ ಆತ್ಮನನ್ನು ಕಳುಹಿಸುತ್ತೇನೆ. ಸೊ ಅಂತ್ಯಕಾಲದ ಪ್ರಾರಂಭದಲ್ಲಿ ಪರಿಶುದ್ಧಾತ್ಮನನ್ನು ದೇವರು ಕಳುಹಿಸಿದನು. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ಆ ಆತ್ಮ ಲೋಕಕ್ಕೆ ಬಂತು, ಆತ್ಮನ ಕೆಲಸ ಶುರು ಮಾಡಿದನು. ಇದುವರೆಗೂ ಪರಿಶುದ್ಧಾತ್ಮನ ಕೆಲಸ ಲೋಕದಲ್ಲಿ ನಡೀತಾ ಇದೆ. ಪರಿಶುದ್ಧಾತ್ಮನ ಈ ಲೋಕದಲ್ಲಿ ಇರುವವರೆಗೂ ಅವನ ವರಗಳು ಈ ಲೋಕದಲ್ಲಿ ಇರುತ್ತೇವೆ. ಕೆಲವರು ಹೇಳುತ್ತದೆ ಪರಿಶುದ್ಧಾತ್ಮನ ದಾನಗಳು ನಿಂದು ಹೋಯಿತು, 1ನೇ ಶತಮಾನದಲ್ಲಿ ಮಾತ್ರವದಿತ್ತು. ದೇವರ ವಚನ ಸತ್ಯ ವೇದ ಪುಸ್ತಕ ನಮ್ಮ ಕೈಯಲ್ಲಿ ಬಂದದರಿಂದ ಪರಿಶುದ್ಧಾತ್ಮನ ವರಗಳು ನಿಂದೋಯ್ತು ಎಂಬುದಾಗಿ. ನೋ, ನೆವರ್. ಅದು ತಪ್ಪಾಗಿರುವಂತ ವಿಷಯವಾಗಿದೆ. ಪರಿಶುದ್ಧಾತ್ಮನ ಭೂಮಿಯಲ್ಲಿ ಈಗಲೂ ಇದೆ. ಆತ್ಮ ಭೂಮಿಯಿಂದ ತೆಗೆದಲ್ಪಟ್ಟಲಿಲ್ಲ. ಪರಿಶುದ್ಧಾತ್ಮನ ಭೂಮಿಯಿಂದ ತೆಗೆಯಲ್ಪಡುವುದು ಯಾವಾಗಂದ ಗೊತ್ತಾ? ಯೇಸು ಕ್ರಿಸ್ತುವಿನ 2ನೇ ಮರಳಿ ಬರೋಣದಲ್ಲಿ. ಅದುವರೆಗೂ ಪರಿಶುದ್ಧಾತ್ಮನ ಭೂಮಿಯಲ್ಲಿದೆ. ಯಾರೆಲ್ಲ ದೇವರ ಸಮ್ಮುಖದಲ್ಲಿ ನಿಲ್ಲುತ್ತಾನೋ ಬೇಡಿಕೊಳ್ಳುವವನಿಗೆ ಪರಿಶುದ್ಧಾತ್ಮನ ವರ ಉಂಟಾಗುತ್ತದೆ. ಈಗಲೂ ಆ ವರಗಳು ಆ ಫಲದಲ್ಲಿ ಕಂಡು ಬರುವುದಕ್ಕೆ ಸಾಧ್ಯ. ಸೊ ಅದರಿಂದ ಪರಿಶುದ್ಧಾತ್ಮನು ಅದು ದೇವರ ಪ್ರಾಮಿಸ್ ಆಗಿದೆ. ಲಾಸ್ಟ್ ಡೇ, ದ ಲಾಸ್ಟ್ ಡೇ, ಕೊನೆಯ ದಿವಸ ಅದನ್ನು ದೇವರು ಕೊಟ್ಟಿದ್ದನು. ಈಗ ದ ಲಾಸ್ಟ್ ಡೇ ಪ್ರಾರಂಭವಾಗಿದೆ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯದಿಂದ ಲೋಕದ ಅಂತ್ಯದ ದಿವಸಗಳು ಪ್ರಾರಂಭವಾಗುತ್ತಾ ಇದೆ. ಆ ದಿವಸದ ಪ್ರಾರಂಭದಿಂದ ಯೇಸುವಿನ ಬರೋಣದವರೆಗೂ ನಮ್ಮ ಜೊತೆ ನಿಲ್ಲುವುದಕ್ಕೆ, ನಮ್ಮನ್ನು ನಡೆಸುವುದಕ್ಕೆ ದೇವರು ಅವನ ಪ್ರಾಮಿಸ್ಸು ನೆರವೇರಿಸಿತ್ತು. ಯೇಸು ಹೇಳುತ್ತಾ ಇದೆ, ನಾನು ತಂದೆಯ ಬಳಿಗೆ ಹೋಗಿ ತಂದೆಗೆ ಕೇಳಿ ಪರಿಶುದ್ಧಾತ್ಮನೆ ಎಂಬ ಸಹಾಯಕನನ್ನ ನಿಮಗೆ ಕಳಿಸಿಕೊಡುತ್ತೇನೆ. ಪರಿಶುದ್ಧಾತ್ಮನು ನಿಮ್ಮ ಹತ್ರ ಬರುವಾಗ ಅವನು ನಿಮ್ಮನ್ನು ಎಲ್ಲಾ ಸತ್ಯದಲ್ಲಿ ನಡೆಯುವುದಕ್ಕೂ ನಾನು ಕಲಿಸಿರುವ ಉಪದೇಶಗಳನ್ನು ನಿಮಗೆ ನೆನಪು ಮಾಡಿಸಿಕೊಂಡು ದೇವರ ರಾಜ್ಯಕ್ಕೆ ನಿಮ್ಮನ್ನು ಸೇರಿಸುವುದಕ್ಕೆ ಸಹಾಯ ಮಾಡುತ್ತಾನಂತೆ. ಆ ಪ್ರಾಮಿಸ್ ಅನ್ನ ಯೇಸು ನೆರವೇರಿಸಿದ್ದನು. ಅವನು ದೇವರ ರಾಜ್ಯದಲ್ಲಿ ಒಯ್ಯಲ್ಪಟ್ಟದ ಮೇಲೆ ತಂದೆಗೆ ಕೇಳಿ ಪರಿಶುದ್ಧಾತ್ಮರನ್ನು ಕೊಟ್ಟು ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ಆತ್ಮ ಬಂದಿದ್ದನು ಲೋಕಕ್ಕೆ, ಶಿಷ್ಯರಲ್ಲಿ ಕಾರ್ಯ ಮಾಡಿದನು. ಈಗಲೂ ಪರಿಶುದ್ಧಾತ್ಮನು ಕಾರ್ಯ ಮಾಡುತ್ತಾ ಇದೆ. ಈಗಲೂ ಸೇವಕರಲ್ಲಿ, ವಿಶ್ವಾಸಿಗಳಲ್ಲಿ ಕೃಪಾವರಗಳ ಮೂಲಕ ಪರಿಶುದ್ಧಾತ್ಮನು ಕಾರ್ಯ ಮಾಡುತ್ತಾ ಇದ್ದಾನೆ. ಆಮೆನ್, ಸ್ತೋತ್ರ. ಹಾಗಾದರೆ ಪರಿಶುದ್ಧಾತ್ಮನು
ದ ಲಾಸ್ಟ್ ಡೇಗೆ ನಮಗೆ ಕೊಟ್ಟಿರುವುದು ಆ ಪ್ರಾಮಿಸ್ ಅನ್ನ ಪೂರ್ತಿಗೊಳಿಸಿತ್ತು. 9ನೇದಾಗಿ, ಇಟ್ ಈಸ್ ಯೂಶಲಿ ಫಾಲೋಡ್ ಬೈ ಟಂಗ್. ಅದು ಹೇಗೆ ಎಂದಂದಿದರೆ, ಅನ್ಯ ಭಾಷಣದಿಂದ ಪರಿಶುದ್ಧಾತ್ಮನು ವರ ಹೊಂದಿದವನೆಂದೇ ಗೊತ್ತಾಗುತ್ತೇವೆ. ಅಪೊಸ್ತಲ ಕೃತ್ಯಗಳು 19ನೇ ಅಧ್ಯಾಯ 6ನೇ ವಾಕ್ಯ. ಅನ್ಯ ಭಾಷೆಗಳಿಂದ ಭಾಷಣೆ ಮಾಡುತ್ತಾ. ಹಾಗಾದರೆ ಪರಿಶುದ್ಧಾತ್ಮನ ವರವು ಹೊಂದಿದೆಂದೇ, ಪರಿಶುದ್ಧಾತ್ಮ ಸ್ನಾನ ಹೊಂದಿದೆಂದೇ ಒಬ್ಬ ವ್ಯಕ್ತಿಗೆ ಹೇಗೆ ಗೊತ್ತಾಗುವುದು? ಪರಿಶುದ್ಧಾತ್ಮ ಸ್ನಾನ ಹೊಂದಿದವನಲ್ಲಿ ಅನ್ಯ ಭಾಷಣ ಉಂಟಾಗುತ್ತದೆ. ಈ ಅನ್ಯ ಭಾಷೆ, ಸ್ಪೀಕಿಂಗ್ ಇನ್ ಅದರ್ ಟಂಗ್, 3 ವಿಧವಾದ ಅನ್ಯ ಭಾಷೆಗಳನ್ನ ನಮಗೆ ನೋಡುವುದಕ್ಕೆ ಸಾಧ್ಯ. ಸೊ ಅದನ್ನ ಅನ್ಯ ಭಾಷೆಯ ವಿಷಯಕ್ಕೆ ಹೋಗುವಾಗ ಆ ಕಾರ್ಯಗಳನ್ನು ಹೆಚ್ಚಾಗಿ ಮಾತನಾಡಿಕೊಳ್ಳುವುದಕ್ಕೆ ನಾನು ಇಷ್ಟಪಡುತ್ತೇನೆ. ಆದ್ರೆ 3 ವಿಧವಾದ ಅನ್ಯ ಭಾಷೆಗಳು, ಒಂದು ದೂತರುಗಳ ಭಾಷೆ, ಒಂದು ದೇವರ ಭಾಷೆ, ಇನ್ನೊಂದು ಲೋಕದಲ್ಲಿ ನಾವು ಕಾಣುವಂತ ಭಾಷೆ. ಕನ್ನಡ ಗೊತ್ತಿರುವವನು ಕನ್ನಡ ಅವರ ಮದರ್ ಟಂಗ್ ಆಗಿದ್ದರೆ, ಮತ್ತಿದರ ಭಾಷೆಗಳೆಲ್ಲ ಅನ್ಯ ಭಾಷೆಗಳಾಗಿದೆ. ಹಾಗಾದರೆ ಈ ಅನ್ಯ ಭಾಷೆಯನ್ನು, ಲೋಕಲ್ ಲ್ಯಾಂಗ್ವೇಜಸ್ ಅನ್ನ ಕಲಿಯುವುದಕ್ಕೂ ದೇವರಾತ್ಮನು ಸಹಾಯ ಮಾಡುತ್ತಾನೆ. ಕನ್ನಡ ಗೊತ್ತಿರುವವರಿಗೆ ಮಲಯಾಳ, ತಮಿಳು, ಇಂಗ್ಲಿಷು, ಹಿಂದಿ ಈ ತರವಾದಂತ ಇಂಡಿಯಾದಲ್ಲಿ ಹೆಚ್ಚು ಕಡಿಮೆ 260 ಭಾಷೆಗಳು, ಲಿಪಿ ಭಾಷೆಗಳುಂಟು ಎಂಬುದಾಗಿ. ಹೆಚ್ಚು ಕಡಿಮೆ 1000 ಗಟ್ಟಲೆ ಮೇಲೆ ಭಾಷೆಗಳು, ಲಿಪಿ ಇಲ್ಲದೆ ಇರುವಂತ ಭಾಷೆಗಳು ಇಂಡಿಯಾದಲ್ಲಿ ಉಂಟು. ಆದ್ರೆ ಆಮೇಲೆ ಲಿಪಿ ಉಳ್ಳಂತ 260 ಭಾಷೆಗಳಲ್ಲಿ ಆಮೇಲೆ ಎಷ್ಟು ಭಾಷೆಗಳು ನಿಮಗೆ ಬರುವುದಾದ್ರೂ ನಿಮ್ಮ ಸ್ವಂತದ ಒಂದು ಭಾಷೆ ಇರುತ್ತದೆ. ಅದು ನಿಮ್ಮ ಮದರ್ ಟಂಗ್ ಎಂಬುದಾಗಿ ಹೇಳುತ್ತೇವೆ, ತಾಯಿಯ ಭಾಷೆ ಎಂಬುದಾಗಿ. ಅದು ಬಿಟ್ಟು ಬಾಕಿ ಇರುವುದೆಲ್ಲ ಅನ್ಯ ಭಾಷೆಗಳಾಗಿದೆ. ಅದು ಕೂಡ ದೇವರ ವಚನದಲ್ಲಿ ನಮಗೆ ನೋಡುವುದಕ್ಕೆ ಸಾಧ್ಯ. ಮತ್ತು ದೂತರುಗಳ ಭಾಷೆ, ಅದು ನಮಗೆ ಅನ್ಯ ಭಾಷೆಯಾಗಿ ಕಾಣುವುದಕ್ಕೆ ಸಾಧ್ಯ. ದೇವರ ಭಾಷೆ, ಅದು ನಮಗೆ ಅನ್ಯ ಭಾಷೆಯಾಗಿ ಕಾಣುವುದಕ್ಕೆ ಸಾಧ್ಯ. ಹಾಗಾದರೆ ಲೋಕಲ್ ಲ್ಯಾಂಗ್ವೇಜಸ್ ಅನ್ನು ಮಾತನಾಡುವಾಗ ಅದಕ್ಕೆ ಟ್ರಾನ್ಸ್ಲೇಷನ್ ಇದ್ದರೆ ಗೊತ್ತಾಗ್ಬಿಡುತ್ತದೆ, ಇಲ್ಲ ಆ ಭಾಷೆ ಗೊತ್ತಿರುವವರಿಗೆ ಗೊತ್ತಾಗುತ್ತದೆ ಇದು ಇಂದ ಭಾಷೆಗಳು ಎಂಬುದು. ಆ ಒಂದು ಅನುಭವವಾಗಿದೆ ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ. ಕೆಲವರನ್ನ ಅದನ್ನ ಇಟ್ಟುಕೊಂಡು ಅನ್ಯ ಭಾಷೆ ಎಂದು ಹೇಳುವುದು ಒಂದು ಇಲ್ಲ ಎಂದು ಹೇಳುತ್ತಾ ಇದೆ. ಸುಮ್ಮನೆ ಮಿಥ್ಯ ಕಥೆ ಎಂಬುದಾಗಿ ಹೇಳಿ ಸುಳ್ಳು ಪ್ರಚಾರ ಮಾಡುತ್ತಾ ಇದೆ. ಹಾಗಾದ್ರೆ ಅನ್ಯ ಭಾಷೆ ಇಲ್ಲ ಎಂಬುದಾಗಿ ಅಲ್ಲ, ಅನ್ಯ ಭಾಷೆ ಉಂಟು ಎಂಬುದಾಗಿ ವಚನ ಹೇಳುತ್ತಾ ಇದೆ. ಈ ಅನ್ಯ ಭಾಷೆ ಮಾತನಾಡುವವ ಎಲ್ಲರಿಗೂ ಅದನ್ನ ಅರ್ಥವಾಗಬೇಕಂದೇ ಇಲ್ಲ. ಯಾವ ಭಾಷೆ ಮಾತನಾಡಿದಂತೆ ಅರ್ಥವಾಗಬೇಕಾದ ಅವಶ್ಯಕತೆ ಇಲ್ಲ. ಸೊ ಅದೊಂದು ಬೇರೆ ವಿಷಯ, ಬೇರೊಂದು ಸಬ್ಜೆಕ್ಟ್ ಆಗಿದೆ. ಮುಂದಿನ ದಿವಸದಲ್ಲಿ ಅದು ಕೂಡ ನಮ್ಮ ಸ್ಟಡಿಯಲ್ಲಿ ಸೇರಿಸಿಕೊಳ್ಳುವುದಕ್ಕೆ ಇಷ್ಟಪಡುತ್ತೇನೆ. ಸೊ ನಮಗೆ ಮುಂದೆ ಹೋಗೋಣ. ಹಾಗಾದರೆ ಈ ಪರಿಶುದ್ಧಾತ್ಮ ವರವನ್ನು ಹೊಂದುವವನಿಗೆ ಅನ್ಯ ಭಾಷೆಗಳು, ಸ್ಪೀಕಿಂಗ್ ಇನ್ ಅದರ್ ಟಂಗ್. ದ ಹೋಲಿ ಸ್ಪಿರಿಟ್ ಕೇಮ್ ಅಂಡ್ ದೇ ಸ್ಪೀಕಿಂಗ್ ಇನ್ ಅದರ್ ಟಂಗ್. ಪರಿಶುದ್ಧಾತ್ಮನು ಬರುವಾಗ ಅವರು ಅನ್ಯ ಭಾಷೆಗಳಲ್ಲಿ ಮಾತನಾಡಿದರು. ಅದು ಒಂದು ಸೂಚನೆ ಅಷ್ಟೇ, ಇವನಲ್ಲಿ ಆತ್ಮ ವರ ಉಂಟು ಎಂಬುದಾಗಿರುವುದಕ್ಕೆ ಒಂದು ಸೂಚನೆ ಅಷ್ಟೇ. ಮತ್ತು ನಾವು ನೋಡುವಾಗ 10ನೇ ಪಾಯಿಂಟ್ ಏನಂತಾರೆ, ವಿ ಕ್ಯಾನ್ ಬಿಲೀವ್ ಬಟ್ ನಾಟ್ ರಿಸೀವ್ ಇಟ್. ನಮಗೆ ಅದನ್ನು ನಂಬಬಹುದು, ಆದರೆ ಅದು ನಮಗೆ ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಕೆಲವರು ಅದನ್ನು ನಂಬುತ್ತಾರೆ, ಆದರೆ ಅವರಿಗೆ ಅದು ಹೊಂದಿಕೊಳ್ಳುವುದಕ್ಕೆ ಆಗಲಿಲ್ಲ. ರಿಸೀವ್ ದ ಹೋಲಿ ಸ್ಪಿರಿಟ್ ವೆನ್ ಯು ಬಿಲೀವ್. ಪರಿಶುದ್ಧಾತ್ಮನನ್ನು ನಂಬುವುದು ವಿಶ್ವಾಸದಿಂದ ಅದನ್ನ ಪ್ರಾಯತ್ತವಾಗಬೇಕು ಎಂಬುದಾಗಿ, ಸ್ವಾಯತ್ತವಾಗಬೇಕು ಎಂಬುದ. ಅಪೊಸ್ತಲ ಕೃತ್ಯಗಳು 19ನೇ ಅಧ್ಯಾಯ 2-3 ವಾಕ್ಯಗಳನ್ನು ಓದುವಾಗ ಅಪೊಸ್ತಲನಾದ ಪೌಲನು ಅಲ್ಲಿರುವಂತ ಜನರಿಗೆ ಹೇಳುತ್ತಾ ಇದೆ, ನೀವು ನಂಬಿದರೂ ಪರಿಶುದ್ಧಾತ್ಮನನ್ನು ಹೊಂದಿದ್ದೀರಾ. ಅವರು ಕೇಳುತ್ತಾ ಇದೆ, ಪರಿಶುದ್ಧಾತ್ಮನೋ ಅದು ಏನಾಗಿದೆ?
ಆಗ ಪೌಲ್ ಕೇಳುತ್ತಾ ಇದೆ, ನಿಮ್ಮ ಸ್ನಾನವು ಯಾವುದಾಗಿದೆ? ಅವರು ಹೇಳುತ್ತಾ ಇದೆ, ಯೋಹಾನನ ಸ್ನಾನ ಎಂಬುದಾಗಿ. ಪೌಲ್ ಹೇಳುತ್ತಾ ಇದೆ, ಯೋಹಾನನ ಸ್ನಾನ ಮನಂತಿರುಗುವಿಕೆಯ ಸ್ನಾನವಾಗಿದೆ. ನೀವು ಕರ್ತನಾದ ಯೇಸು ಕ್ರಿಸ್ತುವಿನ ನಾಮದಲ್ಲಿ ದೇಶೀಯ ಸ್ನಾನವನ್ನು ಹೊಂದಿರಿ. ವಾಕ್ಯ ಹೇಳುತ್ತಾ ಇದೆ, ಪೌಲನು ಅವರಿಗೆ ಯೇಸುವಿನ ನಾಮದಲ್ಲಿ ದೇಶೀಯ ಸ್ನಾನವನ್ನು ಕೊಡಿಸಿದೆ. ನಂತರ ಪೌಲನು ಅವರ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದನು. ಪೌಲನು ಕೈ ಇಟ್ಟು ಪ್ರಾರ್ಥನೆ ಮಾಡುವಾಗ ಪರಿಶುದ್ಧಾತ್ಮನು ಅವರ ಮೇಲೆ ಬಂದು ಪರಿಶುದ್ಧಾತ್ಮನಿಂದ ಅವರು ತುಂಬಲ್ಪಟ್ಟು ಪರಿಶುದ್ಧಾತ್ಮನಿಂದ ಅವರ ಅನ್ಯ ಭಾಷೆಗಳು ಮಾತನಾಡಿದರು. ಆ ಅನ್ಯ ಭಾಷೆ ಪೌಲನಿಗೂ ಗೊತ್ತಾಗದೇ ಇರಬಹುದು, ಅವರಿಗೂ ಯಾಕಂದ್ರೆ ಪೌಲರು ಮತ್ತು ಆ ಜನರು ಮಾತ್ರ ಅವರು ಮಾತನಾಡಿರುವ ಅನ್ಯ ಭಾಷೆಯಲ್ಲಿ ಬರದಿರಲಿಲ್ಲ, ಅನ್ಯ ಭಾಷೆಯಲ್ಲಿ ಮಾತನಾಡಿದರು ಎಂಬುದಾಗಿ. ಹಾಗಾದರೆ ಪರಿಶುದ್ಧಾತ್ಮನು ಬರುವಾಗ ಅದನ್ನ ನಾವು ನಂಬಿದರೆ ಸಿಕ್ಕುವಂತದಾಗಿದೆ. ಆದರೆ ಸಿಕ್ಕುತ್ತೇನೆಂದು ನಂಬಬೇಕು. ಪರಿಶುದ್ಧಾತ್ಮನ ಉಂಟು, ಅನ್ಯ ಭಾಷೆ ಉಂಟು, ಹಾಗೆ ಕೃಪಾವರಗಳು ಉಂಟು ಎಂಬುದಾಗಿ ನಂಬುವವರಿಗೆ ಅದು ಬರಬೇಕು ಎಂಬುದಾಗಿಲ್ಲ. ಆದರೆ ವಿಶ್ವಾಸದ ಮೂಲಕ, ನಂಬಿಕೆಯ ಮೂಲಕ ಅದನ್ನ ಸ್ವಾಧೀನಪಡಿಸಬೇಕು, ಅದನ್ನ ಸ್ವೀಕರಿಸಬೇಕು. ಬೈ ರಿಸೀವಿಂಗ್ ದ ಹೋಲಿ ಸ್ಪಿರಿಟ್ ಬೈ ದ ಫೇತ್, ನಾವು ವಿಶ್ವಾಸದಿಂದ ಅದನ್ನು ಹೊಂದಿಕೊಳ್ಳಬೇಕು. ಈ 10 ಕಾರ್ಯಗಳು ಪರಿಶುದ್ಧಾತ್ಮನ ವಿಷಯ ಬಗ್ಗೆ ಇರುವ ಆಧಾರಗಳಾಗಿದೆ. ಹೀಗೆ ಇರುವವನಿಗೆ ಪರಿಶುದ್ಧಾತ್ಮ ವರಗಳು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ. ಹೀಗೆ ಇರುವವನಿಗೆ ಆ ಪರಿಶುದ್ಧಾತ್ಮನ ವರಗಳು, ದಾನಗಳನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಹಾಗಾದರೆ ಈ ಕ್ಲಾಸನ್ನ ಇಲ್ಲಿಗೆ ನಾನು ನಿಲ್ಲಿಸುವುದಕ್ಕೆ ಇಷ್ಟಪಡುತ್ತೇನೆ. ಸೊ ನಾವು ಚಿಂತಿಸುವಂತ ವಿಷಯ ಗಿಫ್ಟ್ ಆಫ್ ದಿ ಹೋಲಿ ಸ್ಪಿರಿಟ್, ಪರಿಶುದ್ಧಾತ್ಮನ ದಾನಗಳು ಎಂಬುದಾಗಿರುವ ವಿಷಯ. ಅದರಲ್ಲಿ ಪೀಠಿಗೆಯ ಭಾಗದಲ್ಲಿ ದ ಫ್ಯಾಕ್ಟ್ಸ್ ಅಬೌಟ್ ದಿ ಹೋಲಿ ಸ್ಪಿರಿಟ್ ಎಂಬುದಾಗಿರುವ ವಿಷಯದಲ್ಲಿ ನಾವು ಚಿಂತಿಸಿರುವಂತಹ ವಿಷಯ ದ ಗಿಫ್ಟ್ ಆಫ್ ದಿ ಹೋಲಿ ಸ್ಪಿರಿಟ್, ಪರಿಶುದ್ಧಾತ್ಮನ ದಾನಗಳು. ಓಕೆ, ಮುಂದಿನ ವಿಷಯವನ್ನ ನಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ಚಿಂತಿಸುವುದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ದ ಪರ್ಪಸ್ ಆಫ್ ದಿ ಗಿಫ್ಟ್ ಆಫ್ ಹೋಲಿ ಸ್ಪಿರಿಟ್ ಎಂಬುದಾಗಿರುವ ವಿಷಯ ನೆಕ್ಸ್ಟ್ ವಿಡಿಯೋದಲ್ಲಿ ನಮಗೆ ಚಿಂತಿಸೋಣ. ಸೊ ಇಷ್ಟು ವಿಷಯಗಳು ನಿಮಗೆ ಅರ್ಥವಾಯಿತು ಎಂಬುದಾಗಿ ನಂಬುತ್ತೇನೆ. ದೇವರು ನಮ್ಮನ್ನು ಎಲ್ಲರನ್ನ ಹೇರಳವಾಗಿ ಆಶೀರ್ವದಿಸಲಿ. ಪ್ರಿಯರೇ, ಈ ವಿಡಿಯೋವನ್ನ ನೀವು ಲೈಕ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಬೆಲ್ ಐಕನ್ ಕೂಡ ಸ್ವಲ್ಪ ಎನೇಬಲ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಸ್ವಲ್ಪ ಶೇರ್ ಮಾಡಿ ಕೊಡಿರಿ. ತುಂಬಾ ಕಾರ್ಯಗಳನ್ನ ಕೃತ್ಯವಾಗಿ ಸಿಸ್ಟಮ್ಯಾಟಿಕ್ ಆಗಿ ಕಲಿಯುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಸೊ ದೇವರು ನಮ್ಮೆಲ್ಲರನ್ನ ಹೇರಳವಾಗಿ ಆಶೀರ್ವದಿಸಲಿ. ಮೇ ದ ಗುಡ್ ಗಾಡ್ ಬಿ ವಿತ್ ಯು ಅಂಡ್ ಬ್ಲೆಸ್ ಯು ಕಮಿಂಗ್ ಡೇಸ್. ದೇವರು ನಮ್ಮನ್ನೆಲ್ಲರನ್ನ ಹೇರಳ ಆಶೀರ್ವದಿಸಲಿ. ಥ್ಯಾಂಕ್ ಯು.